ಅದ್ರಲ್ಲಿ ಇನ್ನೂ ಡಿಸ್ಕೌಂಟ್ ಕೊಟ್ಟರೆ ಡಿಮೋಟ್ ಅಂತ ತಗೋಬೋದು. ಅಲ್ಲ ಕೊಟ್ಟು ಬಿಟ್ಟರೆ ಅಂಗಡಿನೂ ಕೇಳ್ತಾನಿಲ್ಲ ಅಂತ ಕೇಳ್ತಾನೆ. ಅದೇ ಚಟ್ನಿನ ಕೊಡಲ್ಲ. ಯಾರೋ ಒಂದು ತಗೊಳ ನೋಡಿ ಎಷ್ಟು ಹುಡುಕ್ತಿದ್ರು. ಅದು ಇಲ್ಲಿ ಕಚ್ಚಿರೋದು. ನಂದು ವಿಡಿಯೋ ಬ್ಲಾಗ್ ಮಾಡ್ತಿದ್ದೆ ಮಾಡಂಗೆ. ಗೈಸ್ ಹೊಸ ಬ್ಲಾಗ್ ಸ್ವಾಗತ. ಏನು ಕೆಲಸ ಇರಲಿಲ್ಲ, ಕಾಲೇಜ್ ಬಿಟ್ಟು ಇವತ್ತು ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು. ಡಿಮಾರ್ಟಲ್ಲಿ ಸ್ವಲ್ಪ ಚಪ್ಪಲಿ ಹೋಗಿತ್ತು. ನಿಮ್ಗೆ ನೆನಪಿರ್ಬೋದು, ನಮ್ಮ ಮಳೆ ಬ್ಲಾಗಲ್ಲಿ ನಾವು ಡಿಮಾರ್ಟ್ಗೆ ಚಪ್ಪಲಿ ತಗೊಳಕ್ ಬಂದಿದ್ವಿ. ಅದು ಏನಾಗಿದ್ದು ಗೊತ್ತಾ ಗೈಸ್, ಅವತ್ತು ಅಜಯ್ ಒಬ್ಬ ಇದ್ದ, ಇವನ ಜೊತೆನೂ ಬಂದಿದ್ದೆ. ಅಜಯ್ ಇದ್ದ ಅವಾಗ. ಇವಾಗ ಬಂದ್ಬಿಟ್ಟು ಯಾರು ಇವನಿದ್ದಾನೆ, ಇವನು ಚಪ್ಪಲಿ ಹೋಗೈತೆ. ಸರಿ ಅದು ಎಲ್ಲಿಂದ ಕತ್ಕೊಂಡ್ ಬಂದಿದ್ದೆ ಮಚ್ಚ ನೋಡಿ. ಹೋಲಾಗೈತಲ್ಲೋ. ಅದು ಇಲ್ಲಿ ಕಚ್ಚಿರೋದು. ಇಲ್ಲಿ ಕಚ್ಚಿರೋದು ಅದು. ನಾನು ಕಚ್ಚಿಲ್ಲ, ಇಲ್ಲಿ ಕಚ್ಚಿರೋದು. ಅಂದ್ರೆ ಡಿ ಬಾಸ್ ಹೋದ್ಸಲ ಅಜಯ್ ಇಬ್ರು ಒಂದ್ಸಲ ಹೋಗಿದ್ವಿ, ನಾನು ಆಕಾಶ್ ಇದ್ವಿ. ಆಮೇಲೆ ಇವನು ಇವತ್ತು ಚಪ್ಪಲಿ ತೊಗೊಳಕ್ ಬಂದಿದ್ದೆ. ಮತ್ತೆ ಎಷ್ಟು ಸಲ ಚಪ್ಪಲಿ ತೊಗೊಂಡಿದೀವೋ, ನಾನು ಒಂದ್ಸಲ ತೊಗೊಂಡಿದ್ದೀನಿ, ಇವನು ಒಂದ್ಸಲ. ಚಪ್ಪಲಿ ಪ್ರೈಸ್ ಒಳಗಡೆ ವ್ಲಾಗ್ ಮಾಡಕ್ ಬಿಡೋಲ್ಲ ಜಾಸ್ತಿ. ಟ್ರೈ ಮಾಡ್ತೀನಿ ಕವರ್ ಮಾಡೋದು ಬಚ್ಚಿಟ್ಕೊಂಡು ಮಾಡ್ತೀನಿ ಚೂರು, ನೋಡೋಣ. ಕೊಟ್ಬಿಟ್ಟು ಹೋಗ್ತೀವಿ, ಚೆಕ್-ಇನ್ ಮಾಡಬೇಕು. ನಮ್ಮ ಬ್ಯಾಗಲ್ಲಿ ಏನಿಲ್ಲ, ನೀವೇನು ಅನ್ಕೋಬೇಡಿ. ಇರೋದು ಒಂದು ಬುಕ್ಕು, ಒಂದು ಪೆನ್ನು. ಅವು ಹುಷಾರಾಗಿ ಇಟ್ಕೊಂಡಿರಪ್ಪ. ಯಾರು ನಿಂತ್ಕೋಬೇಕು? ಕೂಪನ್ ಎಂಟ್ರಿ ಕೊಡ್ತಿದ್ದೀವಿ. ನಾವು ಬಂದು ಬಂದರೆ ಒಂಥರ AC ತಣ್ಣಗಿರುತ್ತೆ. ಏನೋ ಈ ಜ್ಯೂಸಲ್ಲಿ ಒಂದ್ಸಲ ಮನೆಗೆ ತೊಗೊಂಡೋಗ್ಬೇಕು ಅನ್ಸುತ್ತೋ ಇದೆಲ್ಲ ನೋಡಿದ್ರೆ. ಭಾರಿ ಯಾಕೆ ಬೇಕಾ ಜ್ಯೂಸ್ ಚಿಕ್ಕದಿದ್ದೀರಾ, ಹಂಗೆ ಜೋಬಲ್ ಇಟ್ಕೊಂಡ್ಬಿಡ್ಬೋದು. ಕಾಸಿಲ್ಲ ಅಂದರೆ ಕಾಸಿಲ್ಲ. ಚಿಕ್ಕ ಜ್ಯೂಸ್ ನೋಡ್ತಾ ಇದೀವಿ, ಅದ್ರ ಜೋಬಲ್ ಹಾಕೊಂಡು ಹೋಗೋದ ಅಂತ. ಇದು ನೋಡಿ, ತೊಗೊಳೋಣ ಒಂದು ಪ್ಯಾಕೆಟು, ಮೆತ್ತಿಗೆ ದೆಪ್ಕೊಳ್ಳೋಣ. 80 ರೂಪಾಯಿ ಅದು. ಎಷ್ಟು? 80. ನೀನು ಚಪ್ಪಲಿ ಅಂತಲ್ವಾ? ಅಲ್ಲೋ ಹಾಂ, ವಾಶ್ರೂಮ್ ಹೋಗೋಣ. ವೀಡಿಯೋ ಬ್ಲಾಗ್ ಮಾಡ್ತಿದ್ದೆ ಮಾಡಂಗೆ ಬರೋದು ಹಿಂಗೆ ತಗೊಳ್ಳೋದು. ಮುಳ್ಗೋದು ಬಿಡೋಲ್ಲ, ಸಾಕು ಬಿಡೋರಿ. ಆಟಾಡಿದ್ವಿ ಯಾಕೇನೋ ಶರ್ಟು ಭಾರಿ ಆಗೈತಲ್ಲ. ಅದು ಆಮೇಲೆ ತಿನ್ನೋ. ನೀನು ಚಪ್ಪಲಿ ನೋಡು ಫಸ್ಟು, ಬರೀ ಕಡಲೆ ಪಪ್ಪಲ್ಲೇ ಇರ್ತಾನೆ. ಏನು ಕೇಳ್ತೀರಾ? ಯಾಕೇನೋ ಟಿಫನ್ ಡಬ್ಬ ಚಿಕ್ಕ ವಯಸ್ಸಲ್ಲಂತೂ ಈ ಥರ ಸಿಕ್ಕಿಲ್ಲ. ಊಟ ಹಾಕೊಂಡು ಹೋಗಕ್ಕ. ಮತ್ತೆ ಕುಲ್ಫಿ ಪಲ್ಫಿ ಎಲ್ಲ ಬಂದೈತಪ್ಪ. ಇದು ಎಣ್ಣೆ ಬಾಟ್ಲ, ಅಡುಗೆ ಎಣ್ಣೆ ಹಾಲಿಂದು. ಅಡುಗೆ ಎಣ್ಣೆ ಕಣ. ನೀವೇನೋ ಚಿಕ್ಕ ಹುಡುಗರಲ್ಲ, ಹಾಲು ಕುಡಿಬೇಕು. ಅದಕ್ಕೆ ಮೊಟ್ಟೆ ಬೇಕೇನೋ ಲೈತೆ ನೋಡು. ಮೊಟ್ಟೆ ಈ ಗ್ಲಾಸ್ ಅದು ಮುಟ್ಬೇಡ. ಗ್ಲಾಸ್ ಅನ್ನೋದು ಪ್ಲಾಸ್ಟಿಕ್ಕು. ಹೊಡೆದ್ರೆ 1,500,000. ಗ್ಲಾಸ್ ಆ ಕಡೆ ಐತೆ. ಇದು ಬಾಕ್ಸೇ. ಮೇಕಪ್ ಡಬ್ಬ ಥರ ಕಾಣಿಸ್ತೈತೆ ನಮಗೆ. ಆ ಥರ ಕಾಣಿಸ್ತೈತೆ ದೂರದಿಂದ. ಬೇಕೇನೋ ಇಶು? ಬೇಕೇನೋ ಇರೋ ಮತ್ತೆ ನೋಡಿ, ಚಾಕ್ಲೇಟ್ ಮಾಡ್ಬೋದು. 5 ಜನ ತಿನ್ಬೋದಲ್ಲ. ಲೇ ನಮ್ಮ ಗ್ಯಾಂಗ್ ಸಿಕ್ಕಿದ್ರೆ ಕ್ಯಾಮ್ರಾ ನೋಡ್ತಾ ಇರುತ್ತೆ, ಹುಷಾರಾಗಿರೋ. ಟೀ ಕುಡಿಯೋ ಗೊತ್ತಾ ಇಟ್ಟಿರೋದು? ಊಟ ಮಾಡಕ್ಕಲ್ಲ. ಇಲ್ಲ, ಇದೇ ಗ್ಲಾಸಲ್ಲಿ ಗೊತ್ತಾ ಟೀ ಕುಡಿಯೋದು? ಅರಿಶಿಣ ಮತ್ತು ಚಂದನದ ಗುಣಗಳ ಕಪ್ಪು ಕಪ್ಪು ಕಪ್ಪು. ಎಲ್ಲಿ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಇದು ನಮ್ಮ RCB ಕಪ್ಪು. ಬೌಲ್ ನೋಡೋ ಪದ್ಮನ್. ಸಾರಿ ರೋಹನ್, ಬರೀ 55 ರೂಪಾಯಿ. ಎಲ್ಲ ಡಿಸ್ಕೌಂಟ್. ನೀನು ಚಪ್ಪಲಿ ಹುಡ್ಕೊಂಡು ಬರಲ್ಲ. ಏನು ಮಚ್ಚ? ಪಿಗ್ಗಿ ಬ್ಯಾಂಕ್. ಬಾಟ್ಲ ಇದು? ಪಿಗ್ಗಿ ಬ್ಯಾಂಕಲ್ಲಿ ಇದು ಕಣ. ಇದು ಬೀಗ ಇರುತ್ತಿಲ್ಲ, ಎಲ್ಲ ಬೀಗ ಇಲ್ಲ ಗುರು. ಉಂಡಿ ಬಾಟ್ಲು. ಅದೇ ಉಂಡಿ. ಸೆಕ್ಷನ್ ಬಂತು ನೋಡೋ. ಬೇಕಲ್ಲ ಬೂಟು.
ಅಭಿ ಅಭಿ ಬೂಟ್ ಬೇಕೇನೋ ಬೂಟ್ ಬೇಕಾ ಬೂಟಲ್ಲಿ ಹೊಡಿತೀನಿ. ಯಾಕೆ ತೊಗೊತೀಯ ಲಬ್ಬರ ಲೆದರ ಲೆದರು ಇದು ತೊಗೊತೀವಿ ನೀವು ಮಾಡಬಾರ್ದು, ಸುಮ್ಮನೆ ಇಟ್ಕೊಳ್ಳೋ. ಇದು ತೊಗೊತೀವಿ ನೋಡು. ಅಜಯನು ಇದೆ ತೊಗೊಂಡಿದ್ದೆ. ಅಜಯ್ ತೊಗೊಂಡ ಅಂತ ನಾನೇ ತೊಗೊಂಡು ಹೋಗಲಿ. ಏ ಚೆನ್ನಾಗಿ ಬಾಳಿಕೆ ಬರುತ್ತೋ ನೋಡಿ. ಇನ್ನೂ ಕಿತ್ತಿಲ್ಲ ಒಂದು ಕಿತ್ತೋಗಿಲ್ಲ. ಹೊಡ್ಸ್ಕೊಂಡಿದ್ದ ಹೊಡ್ಸ್ಕೊಂಡಿದ್ದೀರಲ್ಲ ಕಡೆ ಹಾಕೊಂಡಿದ್ದೀನಿ ನೋಡಿ. ಏನು ಮಾಡ್ತೀಯ ಇದು ನೀವು ತಗೋಣ. ಅದಾ ನೋಡುವ ಸೈಜ್ ಆಗುತ್ತೆ 10 6 ಆಗುತ್ತೆ. 6 ಇಲ್ಲಾಂದ್ರೆ 8 ತಗೊಂಡು ನೋಡ್ಬಿಟ್ಟು 8 45 ಯಾವುದೋ ಒಂದು ತಗೊಳ್ಳೋ. 45 ಐತೆ ನೋಡಿ ಬೇಕಾದ್ರು ನೋಡಿ. ಯಾವ ತಗೋತೀವಿ ಈ ಥರದ ತಗೋ. ಎಷ್ಟದು? ಈ ಥರ ಮುಳ್ಸರ್ ತೊಗೊಂಡ್ರೆ ಅದು ಹೆಂಗೆ ಇರ್ತದೆ? ಮುಳ್ತಾರ ಅದು ಪರವಾಗಿಲ್ಲ. ಚುಚ್ತಾ ಇರುತ್ತೆ. ಚುಚ್ಚಲ್ಲ ಕಣ ಅಷ್ಟೊಂದು ದೂರ ಚುಚ್ಚಲ್ಲ. 29 ರುಪೀಸು. ನೋಡಿ ಆಗುತ್ತಾ? 8 ಮತ್ತಾಯ್ತಾ ಟ್ರೈ ಮಾಡು. ಇವಾಗಿರೋದು ಎಷ್ಟು ಸೈಜು? ಒಂದು ಸೈಜು ಹೋಗೈತೆ. ಫಸ್ಟ್ ಹಾಕೊಂಡು ನೋಡಿ ಏನಾಗಲ್ಲ. ಅದೇ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗೋದು. ಅಂದರೆ ಫಿಟ್ ಆಯ್ತಾ ಏನು ಲೂಸ್ ಆಯ್ತಾ? ಬಿಟ್ಟಿದೆ. ಅದು ಸಾಕಲ್ಲ ಬಿಡು. ಕರೆಕ್ಟಾಗಿ ಆಗ್ತೈತೆ ನಿನಗೆ. ಕರೆಕ್ಟ್ ಕಾಣಿಸ್ತೈತೆ. ಫೈನಲ್ಲ ಇದೇ ಮಾಡು. ನಿಂಗೆ ಇಷ್ಟ ತೊಗೊಂಬಿಡೋ. ಚೆನ್ನಾಗೇ ಕಾಣಿಸ್ತೈತೆ ಬ್ಲ್ಯಾಕು. ಇರು ನೋಡೋಣ ಇನ್ನೊಂದು ನೋಡಿ ಇನ್ನೂ ಇರೋಣ. ಅದು ಇಟ್ಕೊಂಡಿರು ಕೈಯಲ್ಲ. ಫೈನಲ್. ಈ ಕಡೆ ಹಿಂಗಿದ್ರೆ ಜಾರಲ್ಲ. ಈ ಥರ ಇದ್ರೆ ಜಾರುತ್ತೆ. ಯಾವ ಥರ ಇದ್ರೆ ಜಾರಲ್ಲ? ಇಲ್ಲಿ ಲಬ್ಬರ್ ಐತಲ್ಲ ಕೆಳಗಡೆ ಇದ್ರೆ ಜಾರುತ್ತೆ. ಮಳೆ ಎಲ್ಲ ಬಂದರೆ ಮಾಡ್ತಾರೆ. ತೊಗೊಂತಂದ್ರೆ ಕರೆಕ್ಟ್ ಚೆನ್ನಾಗೇ ಐತೆ. ಅದು ಇಲ್ಲಿ ಒಂದು ಚಪ್ಪಲಿಗೋಸ್ಕರ ಇಷ್ಟೊಂದು ಯಾವುದೋ ಒಂದು ತಗೊಳ್ಳೋ. ಎಲ್ಲಿ ಬೇರೆಗೆ ನನಗೆ ಹೇಳ್ತಿದ್ದಲ್ಲ. ಇಲ್ಲ ಅದು ಚಪ್ಪಲಿ ಡಿಸೈನ್ ಹುಡುಕ್ತಿದ್ದಾನೆ ಅಣ್ಣ. ಇದು ಕೊಡ್ತಾ ಆರಾಮಾಗಿ ಹುಡ್ತಾ. ಏನಿದೆ ಜೀವನದಲ್ಲಿ ಚಪ್ಪಲಿ ನಾವು ಗುರಿ ಎಲ್ಲ ಒಂದೇ ಸೈಜ್ ಡಿಫ್ರೆನ್ಸ್. ಕಲರ್ ಎಲ್ಲ ಅಲ್ಲ, ಚೆನ್ನಾಗಿ. ನಾವು ನಡೆಯೋದೇ ಆ ಚಪ್ಪಲಿ ಹಾಕೊಂಡು. ಆ ಚಪ್ಪಲಿನೇ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ? ಬ್ಲ್ಯಾಕ್ ಚೆನ್ನಾಗೈತೆ ನೋಡೋಣ. ನಂಗೆ ಅದೇ ಇಷ್ಟ ಆಯ್ತು. ಅದು ಅದು ಇವಾಗ ನೋಡಿದ್ವಲ್ಲ ಚೆನ್ನಾಗಿತ್ತು. ಅದು ಸಿಂಪಲ್ ಆಗಿ. ನೀನು ಯಾವ ಥರ ಇದು ತೊಗೊಂಡ? ಈ ಥರದ್ದು ಬೇಡ ನಿಮಗೆ? ಆ ಥರ ಇರಲಿಲ್ಲ ನಾನು. ಏನು ತೊಗೊಂಡೇನು ಎಲ್ಲ ಅಂತದಲ್ಲ. ಇದು ಹಿಂದೆ ಪೀಣಿಯಲ್ಲಿ ತೊಗೊಂಡಿದ್ದೆ. ಯಾವುದೋ ಒಂದು ತೊಗೊಳ ನೋಡಿ. ಎಷ್ಟು ಹುಡುಕ್ತೀರಿ ಬಂದು ಹಾಕಿದ್ದು ಪ್ರೈಸಲ್ಲಿ ನೋಡಿ. ಯಾರೋ ಬೊಂಬೆನ ನೇತಾಕ್ಬಿಟ್ಟಿದ್ದಾರೆ ಚಪ್ಪಲಿ ಹತ್ರ. ಪೂಪು ಅನ್ನುತ್ತಲ್ಲ ಅದು. ಇದು ಸಾಕು. ಇದನ್ನು ತಗೊಳ್ಳ? ಕಾವಲುಗಾರ ಇದು ಅದೇ ನಿಂಗೆ ಅದೇ ಇಷ್ಟ ಆಗ್ತೈತೆ. ಅದೇ ತಗೊಳ್ಳೋ. ಇದನ್ನೇ ತಗೊಳ್ಳೋಣ. ಅದೇ ಅಲ್ಲ ಎಲ್ಲರ ಕೈಯಲ್ಲಿ ಡಿಮಾರ್ಟಿಂದ ಏನು ತೊಗೊಂಬಂದು ನಾನು ಕೆಲ ತೊಗೊಂಬಂದೆ. 5 ರೂಪಾಯಿ ಕಮ್ಮಿ ಮಾಡ್ಕೊಂಡ್ರಲ್ಲ. ಹಂಗೆ ಮಾಡಲ್ಲ. 200 ರೂಪಾಯಿ ಐಟಮು 185 ರೂಪಾಯಿ ಕೊಡ್ಬೇಕು. ಅಂದರೆ 15 ರೂಪಾಯಿ ಡಿಸ್ಕೌಂಟ್ ಆಗಿದೆ. ಅದರಲ್ಲಿ ಇನ್ನೂ ಡಿಸ್ಕೌಂಟ್ ಕೊಟ್ಟರೆ ಡಿಮೋಟಿ ಅಂತ ತಗೋಬೇಕು. ಅಲ್ಲ ಕೊಟ್ಟಿರೋದೇ ಕರೆಕ್ಟು. ನಮ್ದು ಇದು ಕೊಟ್ಟಿರ್ತಾರೋ. ಇನ್ನೂ 199 ಕೊಟ್ಟಿದ್ರೆ ನಿಮ್ಗೆ 1 ರೂಪಾಯಿ ಚೇಂಜ್ ಕೊಡ್ತೀವಿ. ಹೌದೌದು. ಏನು ಇರೋದಂಗೆ ಡಿಮಾರ್ಟಲ್ಲಿ ಈ ಥರ ಮಾಡ್ತಾರೆ ಅಂತ ಅವರು ಕಮ್ಮಿದು ಇಟ್ಟಿರ್ತಾರೆ. ಜಾಸ್ತಿ ಸಪ್ರೇಟ್ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವರು ಅಲ್ಲೇನು ರೇಟ್ ಇದೆಯೋ ಅದನ್ನೇ ಕೊಡ್ತಾರೆ ಅನ್ಕೊಂಡಿದ್ದೆ. ಇರ್ಲಿ ಬಿಡು. ಅವ್ನು ಬಿಟ್ಟರೆ ಅಂಗಡಿನೂ ಕೇಳ್ತಾನಿಲ್ಲ. ಅಂತ ಕೇಳ್ತಾನೆ. ಅದೇ ಚಟ್ನಿನ 185 ರೂಪಾಯಿ ಕೊಡಲ್ಲ. ಒಂದು ತಿಂಗಳು ಪೇಮೆಂಟ್ ನಾನು ಬಿಟ್ಟು ಸುಮ್ಮನೆ ಅವ್ನ ಬಾಯಿ ಸುಮ್ಮನೆ ಇರುತ್ತೆ ಅವಾಗ. ಅವ್ರ ಅಪ್ಪನ ಗೊತ್ತಿಲ್ಲ, ಅದಕ್ಕೆ ಕೊಡಲ್ಲ. ಅಭಿ ಫುಲ್ ಖುಷಿ. ಗೈಸ್ ನಾವು ಡಿಮಾರ್ಟ್ಗೆ ಯಾವ್ದಕ್ಕೆ ಬರ್ತೀವಿ ಅನ್ನೋ ಗೊತ್ತಿಲ್ಲ. ಚಪ್ಪಲಿ ತೊಗೊಂಡಂತೂ ಪಕ್ಕ ಬರ್ತೀವಿ. ಅದರಿಂದ ಬರೀ ಚಪ್ಪಲಿ ತೊಗೊಂಡು ಮಾತ್ರ ಬರೋದು ಅಷ್ಟೇ. ಅಲ್ಲಿ ನೋಡು ಹಾಕು. ಅದು ಇದಾದ್ರೆ ಟ್ಯಾಗ್ ಆದ್ರೆ ತೆಗಿಯೋ. ಗೈಸ್ ಅಲ್ಲಿ ನೋಡಿ. ಗೈಸ್ ಅಲ್ಲಿ ಹೊಸದು ಫುಲ್ಲು ಖುಷಿ. ಹೊಸ ಚಪ್ಪಲಿ ಟ್ಯಾಗ್ ಆದ್ರೆ ತೆಗಿಯೋ. ಬರೀ 100 ರೂಪಾಯಿ ಚಪ್ಪಲಿಯಪ್ಪ. ಅಲ್ಲ ಆ ಚಿಕ್ಕ ಚಪ್ಪಲಿಗೆ ಇಷ್ಟು ದೊಡ್ಡದು ಬಿಲ್ಲು. ಬೇಕು ಮಚ್ಚ. ಅಲ್ಲೇ ಖರ್ಚು ಮಾಡ್ಕೊಬೇಕಾಯ್ತಾನೆ. ನಾವು ನೋಡು ಹಂಗೆ ಬಂದ್ಬಿಟ್ವಿ. ಅವನು ಸುಮ್ಮನೆ ಫಾಲ್ತು ಮಾತು ಕೇಳಿದೆ ಅಣ್ಣ ಹತ್ರ. ಅದ್ರ ಬದಲು ಕಟ್ ಮಾಡ್ಕೊತಿದ್ವಿ ತಾನೆ. ಅಲ್ಲಿ ಡಿಸ್ಕೌಂಟ್ ಐತಾ ಇನ್ನೂ ಕಮ್ಮಿ ಮಾಡ್ತಾರೆ ಅಂತ ಕೇಳ್ತಿದ್ದಾನೆ. ಇರೋದು ಕಮ್ಮಿ ಆ ಚಪ್ಪಲಿ ಹೇಳ್ಬೇಕಂದ್ರೆ. ಏನಲ್ಲ ಇಲ್ಲ ಬಾಯ್. ಅದು ಏನಿಲ್ಲ, ಅದು ಹಳೆ ಬುದ್ಧಿ, ಮಿಡಿಲ್ ಕ್ಲಾಸ್ ಬುದ್ಧಿ.
ಪಾಪ ಅಣ್ಣ ಫುಲ್ಲು ಆದ್ರೂ ಅದು ನಾರ್ಮಲ್ ಆಗಿ ಇದು ಮಾಡಿದ್ರು ಜಾಸ್ತಿ ಕೋಪ ಮಾಡ್ಕೊಂಡಿಲ್ಲ. ಅದು ಚಿಕ್ಕ ವಯಸ್ಸಿಂದ ಬಾರ್ಗೇನ್ ಮಾಡಿ ಮಾಡಿ ಬಂದಿದ್ ಬುದ್ಧಿ ಸಂತೆಯಲ್ಲಿ. ಎಲ್ಲಿ ಸರಿ ಬಾ. ಚಪ್ಪಲಿ ಫಸ್ಟ್ ಚಪ್ಪಲಿ ಬಿಸಾಕಿ ಹಾಕೊಂತಿದ್ವಿ ತಾನೆ ನಾವು, ನೋಡಿ ಹಂಗೆ ಬಂದ್ಬಿಟ್ವಿ. ಪರವಾಗಿಲ್ಲ, ಒಂದ್ಸಲ ಹೋಗಿ ಕಟ್ ಮಾಡಿಸ್ಕೊಂಡು ಬ್ಯಾಗ್ ಎಲ್ಲ ತೊಗೊಂಡು ಬರೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ದೇವಸ್ಥಾನಕ್ಕೆ ಎಲ್ಲಿ ಇವಾಗ ಮನೆಗೆ ನಂಗೆ ಬಸ್ ಸಿಗಲ್ಲ ಮತ್ತೆ, ಹೆಂಗೆ ಮಾಡಿ ಹೋಗೋಣ ಬಿಸಿಲಿಗೆ? ಏನು ಇಬ್ರು ರೋಹನ್ ನೀನ್ ನಿಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ಅದಕ್ಕೆ ನಾನು ಹೇಳಿದ್ದು, ನಾನು ನಮ್ಮ ಮನೆಗೆ ಹೋಗ್ತೀನಿ, ನಿಮ್ಮ ಮನೆಗೆ ಹೋಗು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮನೆಗೆ ಹೋಗೋ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಐದು ವಾರ ಹೋಗೋಣಲ್ಲ. ಐಸ್ ಕ್ರೀಮ್ ಆಗುತ್ತೆ. ಯಾರು ಉಂಟು ಚಾಕ್ಲೇಟ್ ತಗೋ, ತುಂಬ ದಿನ ಆಯ್ತು ತಿಂದಿಲ್ಲ. ಏನಾಗುತ್ತೆ ಸೋಡಾ ಪುಸ್ತಕ ನಾನೆಲ್ಲಿ ಕೊಡ್ತೆ, ನೀವೇ ಅಲ್ವಾ ದುಡ್ಡು ಹಾಕಿ. ಅದೇ ಕಣ, ಏನು ತಿಂಡಿ ಅಂತ ಹೇಳ್ತಿರೋದು, ಇವನು ಡೀಟೇಲಾಗಿ ಹೋಗ್ತಾನೆ ಹೇಳ್ತೀನಿ. ಸರಿ ನಾನು ಅಷ್ಟೊಂದೆಲ್ಲ ದೊಡ್ಡ ಗುಣ ಇಲ್ಲ ನನಗೆ. ಈಗ ಐತಂತ ಯಾರು ಹೇಳಿದೀವ? ಐತಂತ ಯಾರು ಹೇಳಿದೀವ? ಅಕ್ಕ ಒಂದು ಸಾರಿ ಚಪ್ಪಲಿ ಅಲ್ಲಲ್ಲಿ ಐಸ್ ಕ್ರೀಮು. ಸ್ಮೈಲ್ ಮಾಡು, ತಮ್ಮನೇಲು ಏನು ಮಾತಾಡ್ಬೇಡ. ಇದು ಹಾಕ್ತೀನಿ ಕೈಜಿಲಿ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಇನ್ನೇನು ಇಷ್ಟ ಕೆಲಸ. ಇನ್ನು ನಾವು ಬರೋದು ಬರೀ ಚಪ್ಪಲಿ ತೊಗೊಳಕ್ಕೆ ಮಾತ್ರ, ಬೇರೆದೆಲ್ಲ ತೊಗೊಳಕ್ಕಾಗಲ್ಲ. ಗೈಜಲ್ಲಿ ಸ್ಟ್ರಿಕ್ಟ್ ಇರುತ್ತೆ, ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಆಯಿತಾ. ಅವರು ಪರ್ಮಿಷನ್ ತೊಗೊಂಡು ಅಂದರೆ ಮಾಡಬೇಡ ಅಂತ ಹೇಳಿದ್ರು, ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ, ಜಾಸ್ತಿ ನಾನು ತೋರ್ಸೋಕೆ ಹೋಗಿಲ್ಲ ಆಯಿತಾ. ಅವ್ರು ಹೆಂಗೆ ರೂಲ್ಸ್ ಹೆಂಗೆ ಹೇಳಿದಾರೆ ಹಂಗೆ ಫಾಲೋ ಮಾಡಿದಂಗೇನಿಲ್ಲ. ಇನ್ನೇನಿಲ್ಲ, ಇದು ತಿನ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ರೂಲ್ಸ್ ಫಾಲೋ ಮಾಡ್ಬೇಕಾಗುತ್ತೆ ನಾವು. ಚಪ್ಪಲಿ ಹೋದ ಸಲ ನಾನು ಬಂದಿದ್ದೆ, ಈ ಸಲ ಇವನು ಬಂದಿದ್ದಾನೆ. ಭಾರಿ ಹೋಗು ಕೋಇನ್ಸಿಡೆನ್ಸು. ರೋಹನ್ ಹಳೆ ಚಪ್ಪಲಿ ಏನಿಲ್ಲ ಗೈಸ್, ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ. ನಮ್ಮ ಹಿಂದಿನ ಬ್ಲಾಗ್ ನೋಡಿ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ಇವತ್ತಿನ ವೀಡಿಯೋ ಇಷ್ಟೇ. ನಮ್ಮ ಹಿಂದಿನ ಏನಲ್ಲ ನಾನು ಏನು ಹೇಳ್ತಿದ್ನಲ್ಲ, ರೋಹನ್ ನೋಡಿ ಮಾತಾಡೋ ಮಾತು ಕೂಡ ಬೈಹಾಟ್ ಹೊಡ್ಕೊಂಡು ಮಾತಾಡ್ತಾನೆ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ, ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಅದು ನಿಮ್ಮ ಇಷ್ಟ. ರೋಹನ್ ಮಾತೆಲ್ಲ ಕೇಳಬೇಡಿ, ಅದೇ ನಿಮ್ಮ ಇಷ್ಟ ಗೈಸ್. ನಿಮ್ಗೆ ಇಷ್ಟ ಆದರೆ ಮಾಡಿ, ಇಲ್ಲಾಂದ್ರೆ ನನಗೆ ನಾನು ಟ್ರೈ ಮಾಡ್ತೀನಿ ಅಷ್ಟೇ, ಚೆನ್ನಾಗಿ ವೀಡಿಯೋ ತೋರಿಸ್ಬೇಕು ಮಾಡಬೇಕಂತ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಇಷ್ಟ, ಹಂಗೇನಿಲ್ಲ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್. ಐಸ್ ಕ್ರೀಮ್ ಚೆನ್ನಾಗಿತ್ತು. ಐಸ್ ಕ್ರೀಮ್ ಚೆನ್ನಾಗಿತ್ತು ಅಂತ ಹೇಳು, ಭಾರಿ ಆಗೈತೆ ಐಸ್ ಕ್ರೀಮ್. ಫ್ಲೇವರ್ ನನಗೆ ಚೆನ್ನಾಗಿದೆ, ರೋಹನ್ಗೆ ನನಗೆ ಇಷ್ಟ ಇಲ್ದಿರೋ ಫ್ಲೇವರ್ ರೋಹನ್ ತಿಂತ ಇದ್ದಾನೆ. ನಂಗೆ ಎರಡೂ ಇಷ್ಟ. ನನಗೆ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ಕೆಸಿದ, ಅದಕ್ಕೆ ನಾನು ತಿನ್ನಲ್ಲ.